ಟೈಮ್ ಇಲ್ಲ ಇನ್ಸ್ಟೆಂಟ್ ಆಗಿ ಡಿನ್ನರ್ ಅಥವಾ ಏನಾದರೂ ಲಂಚ್ ರೆಸಿಪಿಯನ್ನು ಮಾಡಬೇಕು ಅಂದರೆ ನೀವು ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳಾ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ಚಿಕನ್ ಲೆಗ್ ಪೀಸ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಸೊ ನಾನಿಲ್ಲಿ 450 ಗ್ರಾಮಷ್ಟು ಚಿಕನ್ ಲೆಗ್ ಪೀಸನ್ನು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ, ಹಾಗೆ 1/4 ಸ್ಪೂನಷ್ಟು ಅರಿಶಿಣದ ಪುಡಿ, ಹಾಗೆ 1.5 ಸ್ಪೂನಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1/2 ಸ್ಪೂನಷ್ಟು ಜೀರಿಗೆ ಪುಡಿ, ಹಾಗೆ 1/2 ಸ್ಪೂನಷ್ಟು ಗರಂ ಮಸಾಲವನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಯೂಶಲಿ 3/4 ಸ್ಪೂನಷ್ಟು ಉಪ್ಪನ್ನು ಹಿಡಿಯುತ್ತೆ ಇದು. ಸೊ 3/4 ಸ್ಪೂನಷ್ಟು ಉಪ್ಪು, ಹಾಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಒಂದು ಅರ್ಧ ನಿಂಬೆ ಹಣ್ಣನ್ನು ರಸವನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಸೊ ಮ್ಯಾರಿನೇಟ್ ನೀಟಾಗಿ ಆಗಬೇಕು, ಏಕೆಂದರೆ ಚಿಕನ್ ಲೆಗ್ ಪೀಸನ್ನು ಸೈಡಲ್ಲಿ ಕಟ್ ಮಾಡ್ಕೊಂಡಿರ್ತೀವಲ್ವ, ಹಾಗಾಗಿ ಚೆಂದ ಮ್ಯಾರಿನೇಟ್ ಆಗುತ್ತೆ. ಒಂದು ಟೈಮ್ ಇದ್ದರೆ ಒಂದು 1/2 ಅವರ್ ಬಿಡಿ. ಸೊ ಈಗ ಲೆಗ್ ಪೀಸನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ನಾನು ಯೂಶಲಿ ಲೈಕ್ ಇಬ್ಬರಿದ್ದೀವಲ್ಲ, ಸೊ 3 ಪೀಸನ್ನು ಫ್ರೈ ಮಾಡ್ತೀನಿ, ರಿಮೈನಿಂಗ್ ಮ್ಯಾರಿನೇಟ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಡ್ತೀನಿ. ಸೊ 2 ಪೀಸನ್ನು ನೆಕ್ಸ್ಟ್ ಡೇ ನಾವು ಯೂಸ್ ಮಾಡ್ಕೋಬೋದು. ಸೊ ಆದಷ್ಟು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಳ್ಳಿ, ಪ್ಲಾಸ್ಟಿಕಲ್ಲೆಲ್ಲ ಸ್ಟೋರ್ ಮಾಡಬೇಡಿ. ಈ ಥರ ಫ್ರೀಸರ್ ಸೇಫ್ ಕಂಟೈನರ್ಗಳಲ್ಲಿ ಅಥವಾ ಗ್ಲಾಸ್ ಕಂಟೈನರ್ಗಳಲ್ಲಿ ಇಟ್ಕೊಳ್ಳಿ, ಅದು ಏರ್ ಟೈಟ್ ಇರಬೇಕು. ಸೊ ಇವನ್ನು ನೀಟಾಗಿ ರೋಸ್ಟ್ ಮಾಡಬೇಕು, ಮೀಡಿಯಮ್ ಫ್ಲೇಮಲ್ಲೇ ರೋಸ್ಟ್ ಮಾಡಬೇಕು. ಇದು ಸುಮಾರು ಒಂದು 10 ನಿಮಿಷ ತಗೊಳುತ್ತೆ, ಬಟ್ ಇನ್ಸ್ಟೆಂಟಾಗಿ ಚೆನ್ನಾಗಿ ಆಗುತ್ತೆ. ಸೊ ಫಸ್ಟು ಎಣ್ಣೆಯಲ್ಲಿ ಬೆಂದಾದ ನಂತರ ಒಂದು 5 ನಿಮಿಷ ಆಗಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಬೇಯಿಸಿ. ನೋಡಿ ಈಗ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ. ಈಗ ರೋಸ್ಟ್ ಆಗಿದೆ, ಬಟ್ ಫುಲ್ಲು ಬೇಯಬೇಕು ಅಂದರೆ ನೀವು ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಆವಾಗ ಒಂದು 1/2 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಬೇಯೋದಕ್ಕೆ ಬಿಡಬೇಕು. ನೋಡಿ ಈಗ ನಾನು ಲಿಡ್ಡನ್ನು ಸ್ವಲ್ಪ ಓಪನ್ ಮಾಡಿ ನೀರನ್ನು ಹಿಂಗೆ ಹಾಕಿ ಬೇಯಿಸ್ತೀನಿ, ಯಾಕೆಂದರೆ ಅದು ಸಿಡಿಬಾರ್ದಲ್ಲ, ಹಾಗಾಗಿ. ಸೊ ನೋಡಿ ಈಗ ಮತ್ತೆ ಆವಾಗವಾಗ ಮಧ್ಯದಲ್ಲಿ ಲಿಡ್ಡನ್ನು ಓಪನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಈಗ ಚಿಕನ್ ಆಲ್ಮೋಸ್ಟ್ ನೀರೆಲ್ಲ ಹೀರ್ಕೊಂಡು ಬೆಂದಿದೆ, ರೋಸ್ಟ್ ಕೂಡ ಆಗಿದೆ, ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀರು ಹಾಕಲಿಲ್ಲ ಅಂದರೆ ಕೆಲವ್ರಿಗೆ ಸ್ವಲ್ಪ ಹಸಿ ಫೀಲ್ ಆಗುತ್ತೆ, ಹಾಗಾಗಿ ಸ್ವಲ್ಪ ನೀರನ್ನು ಕೂಡ ಹಾಕಿ ಬೇಯಿಸಿ. ಸೊ ಫೈನಲಾಗಿ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ಪ್ರೋಟೀನಲ್ಲಿ ಚಿಕನ್ ಆಯಿತು, ರೈಸ್ ಕಾರ್ಬೋಹೈಡ್ರೇಟ್ಸ್ ಆಯಿತು, ಹಾಗೆ ಫೈಬರ್ಗೆ ನಾನಿಲ್ಲಿ ಕ್ಯಾರೆಟ್ ಮತ್ತು ಕುಕುಂಬರನ್ನು ತಗೊಂಡಿದ್ದೀನಿ. ಇನ್ಸ್ಟೆಂಟ್ ಡಿನ್ನರ್ ರೆಸಿಪಿ ಅಥವಾ ಲಂಚ್ ರೆಸಿಪಿ ರೆಡಿ ಆಯಿತು. ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಹಾಗೆ ನಿಮ್ಗೆ ಇಂದಿನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.